ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿರುವಂಥ ಹಿನ್ನೆಲೆಯಲ್ಲಿ ಹಳೆಬಾತಿ ಗ್ರಾಮದಲ್ಲಿ ಏನು 3 ಕ್ವಿಂಟಾಲ್ ಲಾಡನ್ನು ತಯಾರಿಸಿ ಪ್ರತಿ ಮನೆಗೂ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೆಲಸ ಮಾಡ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಈಗಾಗಲೇ ಬಾತಿಲಿ ಏನು ಸುಮಾರು 250ರಿಂದ 300 ಮನೆಗಳು ಬರ್ತವೆ. ಈ ಪ್ರತಿಯೊಂದು ಮನೆಗೂ ಸಹ ಏನು 1 kg ಲಾಡನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಏನು BJP ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಏನು ನಿನ್ನೆಯಿಂದನೂ ಸಹ ಒಂದು ಲಾಡನ್ನು ತಯಾರಿಸಿದಂತಹ ಏನು ಕಾರ್ಯಕರ್ತರು ಇಂದು ಏನು ಪ್ರತಿ ಮನೆಗೂ ಲಾಡ್ ವಿತರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಮುಂಜಾನೆಯೇ ಆಂಜನೇಯ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ಇದೀಗ ಪ್ರತಿ ಮನೆಗೂ ಲಾಡನ್ನು ವಿತರಣೆ ಮಾಡ್ತಾ ಇರುವಂಥದ್ದು. ಈಗ ಅವ್ರನ್ನೇ ಮಾತಾಡ್ಸೋಣ, ಎಷ್ಟು ಲಾಡನ್ನು ತಯಾರಿಸಿದ್ರು, ಜೊತೆಗೆ ಯಾವ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಮಾತಾಡ್ಸೋಣ. ಸರ್, ಈಗ ಪ್ರತಿ ಮನೆಗೂ ಲಾಡ್ ವಿತರಣೆ ಮಾಡ್ತಾರೆ, ಇದ್ರ ಉದ್ದೇಶ ಏನು ಅಂತೇಳಿ? ಇದು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಸಂತೋಷ ಕೂಟಕ್ಕೆ ಇಡೀ ಗ್ರಾಮಸ್ಥರು ಯಜಮಾನರು ಎಲ್ಲ ಸಮ್ಮುಖದಾಗೆ ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ರೆಡಿ ಮಾಡ್ಕೊತ ಇದ್ದು, ಇವತ್ತು ಬೆಳಗ್ಗೆ ವಿಶೇಷ ಪೂಜೆ ಮಾಡಿ ಆಂಜನೇಯ ಸ್ವಾಮಿಗೆ ನರೇಂದ್ರ ಮೋದಿಗೆ ಇನ್ನೊಂದು ಶಕ್ತಿ ಕೊಡಲಿ, ಇದನ್ನು ಕೊಡಲಿ ಅಂತಂದು ಹೇಳ್ಕೊಂತ ನಾವು ಪೂಜೆ ಮಾಡಿ ಎಲ್ಲ ಮನೆಗೂ ಲಾಡು ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಸಂತೋಷದಿಂದ ಎಲ್ಲ ಗ್ರಾಮಸ್ಥರು ಮನೆಯವರು ಹಬ್ಬದ ವಾತಾವರಣ, ಊರಲ್ಲಿ ಗ್ರಾಮಸ್ಥರಲ್ಲಿ ಹಬ್ಬದ ವಾತಾವರಣದ ವ್ಯವಸ್ಥೆ ಆಗಿದೆ. ಅದರಿಂದ ತುಂಬ ಸಂತೋಷ ಆಗ್ತಾ ಇದೆ ನಮಗೆಲ್ಲ. ಅಮ್ಮ, ನೀವು ಹೇಳಿ, ಈಗ ಲಾಡ್ ಸ್ವೀಕರಿಸಿದ್ರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ? ತುಂಬ ಖುಷಿ ಆಗ್ತಾ ಇದೆ. ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮತ್ತು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಉಜ್ವಲ ಯೋಜನೆ, ಅದರಿಂದ ತುಂಬ ಖುಷಿಯಾಗಿದೆ. ಮತ್ತು ಇನ್ನೂ ತುಂಬ ಯೋಜನೆಗಳನ್ನ ಮಾಡಲಿ ಮತ್ತು ದೇಶನ ಉದ್ಧಾರ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಈ ಸಲ ಎಲ್ಲ ಗೆಲ್ಲಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗ್ತಿದೆ. ಇದಿಷ್ಟು ಏನು ಬಾತಿ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.